ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ವ್ಲಾಗ್. ಇದು ಸೋಮವಾರ ಮತ್ತು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಕೆಲಸ ಮತ್ತು ನಮ್ಮ ರಿಲೇಟಿವ್ ಒಬ್ಬರು ತೀರ್ಕೊಂಡಿದ್ರು. ಸೊ ಇದರಲ್ಲೇ ಆಗ್ತಾಯಿದೆ. ಸೋಮವಾರ ಬೆಳಗ್ಗೆ ಎದ್ದು ನಾನು ಒಂದು 7 ಅಷ್ಟರಲ್ಲಿ ರೆಡಿಯಾಗಿ ನಮ್ಮೂರಿಗೆ ಹೋದೆ, ಉಸ್ಕೂರಿಗೆ. 3 ದಿನ ಶಾಸ್ತ್ರ ಇತ್ತು. ಅಲ್ಲೋಗಿ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಅಡುಗೆ ಡ್ಯೂಟಿ ನನಗೆ ಕೊಡ್ತಾರೆ ಯಾವಾಗಲೂ. ಹಂಗಾಗಿ ಬೇಗನೆ ಎದ್ದೋಗಿ ಅಡುಗೆ ಎಲ್ಲ ಮಾಡಿಟ್ಟೆ, ಯಾಕೆಂದರೆ ನನಗೆ ಶೂಟ್ ಬೇರೆ ಇತ್ತು. ಅದಾದಮೇಲೆ ಏನೇನೋ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಎಲ್ಲರೂ ಸೇರಿಕೊಂಡು. ಅದಾದಮೇಲೆ ನನಗೆ ಅಷ್ಟೊತ್ತಿಗೆ ಟೈಮ್ ಆಗೋಯಿತು. ನಾವು ಫೋಟೋಶೂಟ್ ಕೊಟ್ವಿ, ಶೂಟಿನ ಅಫಿಷಿಯಲ್. ಮದ್ರೆ ಹತ್ರ ಅಲ್ಲಿ ಫೋಟೋಶೂಟ್ಗೆ ಹೋಗಿ ಮೆಟರ್ನಿಟಿ ಶೂಟ್ ಇತ್ತು. ಕ್ಲೈಂಟಿಗೆ ರೆಡಿ ಮಾಡಿ ಫೋಟೋಶೂಟ್ ಎಲ್ಲ ಚೆನ್ನಾಗಿ ಬಂತು, ಮೇಕಪ್ಪು ಎಲ್ಲ ಚೆನ್ನಾಗಿ ಬಂತು. ಅದಾದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ಬರೋಕ್ಕೆ 9 o'clock ಆಯಿತು. ಮಾರ್ನಿಂಗ್ ಸೇಮ್ ಇದ್ದು ಒಂದು ಗ್ಲಾಸು ಹಾಟ್ ವಾಟರ್ ಕುಡಿದು ಜಿಮ್ಮಿಗೆ ಹೋದೆ. ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಸಲೂನ್ ಹತ್ರ ಹೊರಟೆ. ಸಲೂನ್ಗೆ ಹೋಗಿ ಸಲೂನ್ಗೆ ಆಲ್ರೆಡಿ 2 ಡೇಸಿಂದ ಹೋಗೋಕ್ಕೆ ಆಗಿರಲಿಲ್ಲ. ಸಲೂನ್ಗೆ ಹೋಗಿ ಸ್ವಲ್ಪ ಅದು ಇದು ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದರು. ಸ್ವಲ್ಪ ಕಸ್ಟಮರೆಲ್ಲ ಇದ್ದರು, ಸ್ವಾತಿ ಅಟೆಂಡ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಮಧ್ಯಾಹ್ನ ಊಟದ ಟೈಮ್ ಆಯಿತು. ಮತ್ತು ನಾನ್ ವೆಜ್ ಮಾಡ್ಕೊಳ್ಳೋಣ, ದಸರಾ ಬೇರೆ ಸ್ಟಾರ್ಟ್ ಆಯಿತು. ಸಂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ. ಮಧ್ಯಾಹ್ನ ಊಟದ ಟೈಮಿಗೆ ಮಾಡಿದ್ರೆ ಸಂಜೆನೂ ತಿನ್ಬೋದು ಅಂತ ತೊಗೊಂಬಂದು ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಸಾಂಬಾರು ಮಾಡಬೇಕು. ಬಿರಿಯಾನಿಗೆ ಆಗಲಿ ಸಾಂಬಾರಿಗೆ ಆಗಲಿ ಕೊಬ್ಬು ಹಾಕಿದ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ನನಗೆ ತುಂಬ ಇಷ್ಟ ಇದು. ನಾನು ಮಟನ್ ತೊಗೊಂಬರಕ್ಕೆ ಹೋದಾಗೆಲ್ಲ ಹಾಕ್ಸ್ಕೊಂಬಂದೇ ಬರ್ತೀನಿ. 3 ಡೇಸಿಂದ ಸ್ವಲ್ಪ ಟಯರ್ಡ್ನೆಸ್ ಅಂತ ಜಾಸ್ತಿನೇ ಅನ್ನಿಸ್ತಿತ್ತು. ಮತ್ತು ಅಲ್ಲಿ ಊಟನೂ ಸರಿಯಾಗಿ ತಿನ್ನೋಕ್ಕಾಗ್ತಾಯಿರಲಿಲ್ಲ. ಹಂಗಾಗಿ ನಾನ್ ವೆಜ್ ತಿನ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಮಸಾಲೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲಲ್ಲಿ ಇರೋದ್ರಿಂದ ಲೈಟಾಗಿ ವಿಡಿಯೋ ಮಾಡ್ತೀನಿ. ಬಿಸಿ ಬಿಸಿ ಮುದ್ದೆ, ಮಟನ್ ಸಾಂಬಾರು ಸಕ್ಕತ್ತಾಗಿ